ಜನ್ಮದಲ್ಲೇನು ಪುಣ್ಯ ಮಾಡಿದ್ನೋ ಇಂಥ ಅಕ್ಕ ನನಗೆ ಸಿಗೋದಕ್ಕೆ. ನನಗೆ ಯಾರೂ ಅಕ್ಕರಿಲ್ಲ, ಯಾರೂ ಇಲ್ಲ. ಇವತ್ತು ನಿಮ್ಮಂಥ ಅಕ್ಕವ್ರು ಸಿಕ್ಕಿರೋದು ನನ್ನ ಪುಣ್ಯ. ನಿಜವಾಗ್ಲೂ ಅದಕ್ಕೆ ನಾದ್ನೀರು ಅಂತಂದರೆ ಇವಾಗ ಹೆಂಗೆ ಜಗಳ ಮಾಡಿಕೊಂಡು ಹೆಂಗಿರ್ತಾರೆ ಅಂಥದ್ರಾಗೆ ಇಂಥವ್ರು ನನಗೆ ಸಿಕ್ಕಿರೋದು ತುಂಬ ಪುಣ್ಯ ಮಾಡಿದ್ದೀನಿ ನಾನು. ನೀವು ನಮ್ಮ ಅಮ್ಮನಿಗಿನ್ನೂ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೀರಾ ಅಂತಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅನ್ನಿಸ್ತೈತೆ. ನಿಜವಾಗ್ಲೂ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಕ್ಕ ನೀನು. ನನಗೇನು ನನ್ನ ತಮ್ಮ ಚೆನ್ನಾಗಿರ್ಬೇಕಣಮ್ಮ. ನನ್ನ ತಮ್ಮ ಚೆನ್ನಾಗಿದ್ರೆ ಸಾಕು. ನನಗೆ ಇನ್ಯಾರೇ ಇದ್ದಾರೆ ಹೇಳು? ಅವ್ನು ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ಅವನು ಚೆನ್ನಾಗಿರ್ತಾನೆ. ಇವಾಗ ನೋಡಿ, ಮೊನ್ನೆ ಒಂದು ಸ್ವಲ್ಪ ಜಗಳ ಮಾಡ್ಕೊಂಬಂದು ನಿಮ್ಮ ಮನೆಯಿಂದನ ತುಂಬ ಬೇಜಾರಾಗಿದ್ದ. ಅವ್ನು ಬೇಜಾರಾಗಿರೋದು ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಯಾಕಂತಂದರೆ ಅವನು ಈಗ ನನ್ನ ತಮ್ಮ ನನಗೆ ಬಿಟ್ಟರೆ ನನಗಿನ್ನೇನು ಬೇರೆ ಪ್ರಪಂಚ ನನಗೆ ಗೊತ್ತಿಲ್ಲ. ನನಗಿನ್ನೇನು ಮಕ್ಕಳಿಲ್ಲ, ಏನಿಲ್ಲ. ನನ್ನ ಗಂಡ ಇದ್ದಿದ್ದು, ನನ್ನ ಗಂಡ ನನ್ನ ಪ್ರೀತಿ ಕೊಡೋ ಅಂಥ ಗಂಡನೂ ನಾನು ಕಳ್ಕೊಬಿಟ್ಟೆ. ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ನನ್ನ ಗಂಡ ಅಂತ ನನ್ನ ಗಂಡನೂ ಕಳ್ಕೊಬಿಟ್ಟೆ. ಇವಾಗ ನನ್ನ ತಮ್ಮ ಬಿಟ್ಟರೆ ನನಗೆ ಯಾರೂ ಇಲ್ಲ. ನನಗೆ ನನ್ನ ತಮ್ಮ ಒಬ್ಬ ಚೆನ್ನಾಗಿರ್ಬೇಕು ಇವಾಗ, ಅದೇ ಇರೋದು. ಅದಕ್ಕೇ ನೀನು ಚೆನ್ನಾಗಿರೋ, ಅವನು ಚೆನ್ನಾಗಿರ್ತಾನೆ. ನನ್ನ ತಮ್ಮನಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಮ್ಮ. ಅದಕ್ಕೇ ಅವನು ಖುಷಿಯಾಗಿರ್ತೀನಿ. ಅಕ್ಕ ಅವಳಿದ್ರೆ ಏನೋ ಒಂಥರ ನನಗೆ ಬೇಜಾರು ಆಗೋದಿಲ್ಲ ಕಣಕ್ಕ ಅಂತ ಹೇಳ್ತಾ ಇದ್ದ. ಅದಕ್ಕೆ ಕರ್ಕೊಂಬಂದು ನಾನು ಚೆನ್ನಾಗಿ ನೋಡ್ಕೊಂತಾ ಇದ್ದೀನಿ. ಚೆನ್ನಾಗಿರಮ್ಮ, ಟೈಮ್ ಟು ಟೈಮ್ ಊಟ ಮಾಡಿಕೊಂಡು ನೀನೇನು ಕೆಲಸ ಮಾಡಬೇಡ. ಸ್ವಲ್ಪ ದಿನ ನಾನೆಲ್ಲ ಕೆಲಸ ಮಾಡ್ತೀನಿ, ನಾನೇ ಎಲ್ಲ ಅಡುಗೆ ಎಲ್ಲ ಮಾಡ್ತೀನಿ, ನಾನೆಲ್ಲ ನೋಡ್ಕೊಂತೀನಿ. ನಾನೇ ಕರ್ಕೊಂಡು ಹೋಗ್ತೀನಿ ಅಂತಂದೆ. ಅವನು ಒಪ್ಪಲಿಲ್ಲ. ಆಸ್ಪತ್ರೆಗೆ ಬಿಡು, ನಾನೇ ಕರ್ಕೊಂಡು ಹೋಗ್ತೀನಿ, ನಮ್ಮ ಅಕ್ಕ ನೋಡ್ಕೊಂತಾಳೆ ಅಂತ ಅಂದ. ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದಮ್ಮ. ನಾನು ತೀರ ಒಂದು ವಾರ 15 ದಿವಸ ನಮ್ಮ ಮನೆಯಾಗೆ ಇರ್ತಾಳಪ್ಪ, ಬಿಡು ಅಂತಂದೆ. ನೀನು ಒಪ್ಪಲಿಲ್ಲ, ಅವನು ಒಪ್ಪಲಿಲ್ಲ. ನೋಡಮ್ಮ, ಇಷ್ಟು ಚೆನ್ನಾಗಿ ನೋಡ್ಕೊಂಬರಿ ಯಾರು ಸಿಗ್ತಾರೆ? ನಮ್ಮದೇ ತಪ್ಪು ಇವತ್ತು ಹೇಳ್ಬೇಕಂತಂದರೆ ನಮ್ಮ ಹುಡುಗಿದೇ ತಪ್ಪು. ನಿಂಗೆ ಮಾಡಬಾರ್ದಾಗಿತ್ತು. ಬಿಡು, ಇವಾಗ ಏನಾಗಿರೋದು ಏನು ಮಾಡೋಕ್ಕಾಗಲ್ಲ. ಇವಾಗ ಅದು ಆ ಜಾಗದಲ್ಲಿ ಯಾರಿದ್ದಿದ್ರು ಅದೇ ರೀತಿ ಮಾಡೋರು. ಪಾಪ ಏನು ಮಾಡ್ತೀಯ? ಇವನು ನನ್ನ ತಮ್ಮನ ತಪ್ಪಾಗೈತೆ, ಅದಕ್ಕೋಸ್ಕರನ ಇನ್ನೇನು ಮಾಡೋದು. ನೀನೇನು ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಸ್ವಲ್ಪ ದಿನ ನಾನೆಲ್ಲ ನೋಡ್ಕೊಂತೀನಿ, ನಾನೆಲ್ಲ ಮಾಡಿರ್ತೀನಿ. ಬಿಸಿದು ಸ್ವಲ್ಪ ದಿನ ನೀನು ಊಟ ಮಾಡು. ನಾನು ಹೋಗೋಣ ಅಂತಿದ್ದಮ್ಮ. ನಾನೇ ಬಿಟ್ಟಂಗೆ ಬಂದಿದ್ದೀನಿ. ಅದಕ್ಕೇ ಹೋಗ್ತೀನಿ ಊರಿಗೆ, ಸುಪ್ಪಿ ಊರಿಗೆ ಹೋಗ್ತೀನಿ ಕಣಮ್ಮ. ಚೆನ್ನಾಗಿ ನೋಡ್ಕೊಂಬತ್ತೆ ಅಕ್ಕಯ್ಯ, ನನಗಿನ್ನ ಚೆನ್ನಾಗಿ ನೋಡ್ಕೊಂಬತ್ತೆ. ಚೆನ್ನಾಗಿರು, ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗಮ್ಮ, ಯಾವುದೂ ಇರಲ್ಲ. ನಮ್ಮ ಇವಾಗ ಕೈ ಸಿಕ್ಕಿರೋದು ನನ್ನ ಪುಣ್ಯ. ನನಗೆ ಮಗು ಇಲ್ಲ ಅನ್ನೋ ವಿಷಯನೂ ನನಗೆ ಗೊತ್ತಿರಲಿಲ್ಲ. ಸಮಾಧಾನ ಮಾಡ್ಕ. ನೀನು ಮಗು ಕಳ್ಕೊಂಡಿರೋ ದುಃಖದಲ್ಲಿದೆಯಾ ಅನ್ನೋದು ಗೊತ್ತು. ಅದಕ್ಕೇ ಸ್ವಲ್ಪ ದಿನ ನೀನು ಇಲ್ಲೋಡು ಸಮಾಧಾನ ಮಾಡ್ಕೋಬೇಕು, ಧೈರ್ಯ ತಗೋಬೇಕು. ಧೈರ್ಯ ಈಗ ನಾನು ನೋಡು, ನಾನು ಅವಾಗ ಎಷ್ಟು ನನ್ನ ಗಂಡನ ಕಳ್ಕೊಂಡು ನಾನು ಎಷ್ಟು ಅಳ್ತಾ ಇದ್ದೆ. ನನ್ನ ತಮ್ಮ ಇರೋದಕ್ಕೆ ನನಗೆ ಅವಾಗ ಧೈರ್ಯ ಹೇಳಿ ನನಗೆ ಒಂದು ದಾರಿಗೆ ತಗೊಂಬಂದ. ಏನು ಮಾಡೋಕ್ಕಾಗಲ್ಲ, ಅವ್ರು ಎಷ್ಟು ಪಡ್ಕೊಂಬಂದಿರ್ತಾರೋ ಆ ದೇವರು ಎಷ್ಟು ದಿವಸ ಇಲ್ಲಿ ಇರಬೇಕು ಅಂತ ಹೇಳಿ ಬರೆದಿರ್ತಾನೋ ಅಷ್ಟೇ. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು ಹೋಗ್ಬೇಕಷ್ಟೇ. ಅದರಲ್ಲಿ ಏನು ತಪ್ಪಿಲ್ಲ ಬಿಡು. ಮಗು ಬಗ್ಗೆ ಚಿಂತೆ ಮಾಡ್ಕೊಂಡು ಅಳ್ಬೇಡ. ನೀನು ತುಂಬ ಅಳ್ತಾ ಇದೆಯಾ. ಬಿಡು ಸುಪ್ಪಿ, ನಾನು ಹೇಳಿಲ್ವ ನಿನಗೆ? ಹಾಸ್ಪಿಟ್ಲಲ್ಲೇ ಹೇಳಿದ್ದೀನಿ, ನಾನಿದ್ದೀನಿ. ನಾನು ಮುಖ್ಯನೋ ಮಗು ಮುಖ್ಯನೋ? ಮಗು ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ? ದೇವ್ರು ಕೊಟ್ಟು ಕಿತ್ಕೊಬಿಟ್ಟ ನಮಗೆ. ಬಿಡು, ಇನ್ನೊಂದು ಮಗು ಆಗೋವರೆಗೂ ಕಾಯೋಣ. ಇನ್ನೊಂದು ಮಗು ಆಗುತ್ತೆ, ಅವಾಗ ಚೆನ್ನಾಗಿರೋಣ. ಬಿಡು, ಏನು ಮಗು ಆಗ್ತಾ ಇರುತ್ತೆ. ನಾನು ಬಂದಿದ್ದೀನಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಲ್ಲ ಅಂತ ಹೇಳಿದ್ದೀನಿ. ಸುಮ್ಮನಿರು, ಯಾಕೆ ನೀನು ಅಷ್ಟೊಂದು ಟೆನ್ಷನ್ ತಗೊಳ್ತೀಯ? ಅದಕ್ಕೆ ಧೈರ್ಯ ಹೇಳ್ತಾ ಇದ್ದೀನಿ ಕಣಪ್ಪ ಅವಳಿಗೆ. ನಾನು ಇಲ್ಲಿ ನೋಡು, ನನ್ನ ಗಂಡನ ಕಳ್ಕೊಂಡು ತುಂಬ ಅಯ್ಯಂದೆ ಕಣಮ್ಮ. ಅದೇ ಹೇಳಿದ್ದೀನಿ ನಿನ್ಗೆ ಹಾಸ್ಪಿಟ್ಲಲ್ಲಿ. ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಎಷ್ಟು ನಾವು ಹೊತ್ತು ಕರೆದು ಏನೇ ಇದು ಮಾಡಿದ್ರೂ ಬರೋದಿಲ್ಲ ಅವರು. ನೀನೇ ನೋಡ್ಕೋಬೇಕಮ್ಮ ನನ್ನ ಮಗಳನ್ನು, ನೀನು ಚೆನ್ನಾಗಿ ನೋಡ್ಕೊಂತೀಯ ಅಂತೇಳಿ ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಹೆಂಗೋ ಇವತ್ತು ನಿಮ್ಮಂಥವ್ರು ಸಿಕ್ಕಿರೋದು ನಮ್ಮ ಪುಣ್ಯ ಕಣಮ್ಮ. ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾ ಇಲ್ವಾ? ಇಲ್ಲಿ ಕರ್ಕೊಂಬಂದಿದ್ರ ಅವ್ರ ಅಮ್ಮ ಎಲ್ಲ ಒಂದು 2 ದಿನ ನೋಡ್ಕೊಂಡು ಕಳ್ಸಲ್ಲ. ಆಮೇಲೆ ತಿರಾನ ಎಲ್ಲ ಹುಷಾರಾದ್ಮೇಲೆ ಬರ್ಬೋದಾಗಿತ್ತು. ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಬಿಡಮ್ಮ, ನಾನೇ ನೋಡ್ಕೊಂತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಪಾಪ ಅವಳು ನಿಖಿಲ್ ಬಿಟ್ಟಿರೋಕ್ಕಾಗಲ್ಲ. ತುಂಬ ನಿಖಿಲ್ನ ಹಚ್ಕೊಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ನೀನು ಸುಮ್ಕಿರತ್ತ. ಅಲ್ಲೆಲ್ಲ ಇರಾಳು. ಇಲ್ಲೋಟು ಯಾರು ನೋಡ್ತಾರೆ? ತವ್ರ ಮನೆಗೆ ಒಂದು 15 ದಿನ, 1 ತಿಂಗಳು ಇದ್ದೋತಿರತ್ತೆ. 1 ತಿಂಗಳಾದ್ಮೇಲೆ ಕರ್ಕೊಂಬರ್ಬೋದಾಗಿತ್ತು. 1 ತಿಂಗಳು ಆಗತ್ತಕ್ಕ ಯಾಕೆ ಕರ್ಕೊಂಬಂದ್ರಿ? ಇಲ್ಲೋಟು ಯಾವಾಗ ನೋಡೋಕ್ಕಾಗಲ್ಲ. ನೀನು ಅಮ್ಮನಿ ಇಲ್ಲದೆಲ್ಲ ಹಚ್ಕೊಂಬಕ್ಕೆ ಹೋಗ್ಬೇಡ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಕಣಕ್ಕ ಈ ಸರಿ ತಾನೇನೆ. ಬೇಡ ಬಿಡಕ್ಕತ್ತ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇಲ್ಲಿಗೆ ಕರ್ಕೊಂಬಂತು. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದು. ಬಿಡತ್ಲಾಗಿ ನಾನೆಲ್ಲ ನೋಡ್ಕೊಂತೀನಮ್ಮ, ಸುಮ್ಮನಿರು. ಪಾಪ ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳು? ಇವಾಗ ನಿಖಿಲ್ನ ಭಾಳ ಹಚ್ಕೊಂಡಿದ್ದಾಳೆ, ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ನಿಖಿಲ್ ಅಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೇನೆ ಅವನಾಗ್ಲೆಲ್ಲ ಹೋಗೋಕ್ಕಾಗಲ್ಲ ಕಣಕ್ಕ ಅಂತಂದ. ಅದಕ್ಕೆ ಬಿಡಪ್ಪತ್ತ ಇಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಬಂದಿನಿ. ಬಿಡಮ್ಮ, ನಾವು ನೋಡ್ಕೊಂತಾರೆ ಇನ್ಯಾರು ನೋಡ್ಕೊಂತಾರೆ? ಇಂಥವೆಲ್ಲ ಮೈ ನೈಸ್ಕೊಂಬಕ್ಕೆ ಹೋಗ್ಬಾರ್ದು ಅಮ್ಮಣಿ. ನೀವು ಸುಮ್ಮ ಕಳಿಸಿ ತ್ಯಾಪನಾಗತ್ ಕಲಿಬೇಕು. ನೀನು ಇಲ್ಲದ್ದೆಲ್ಲ ಮೈ ನೈಸ್ಕೊಂಬಕ್ಕೆ ಹೋದ್ರೆ ನಿನಗೆ ಮೈ ನಾವು ನೋಡಿ ಹೇಳಿರ್ತೀನಿ.
ಬಿಡಮತ್ಲಾಗ ಹೋಗ್ಲಿ, ಇಷ್ಟಪಟ್ಟು ಬಂದಿದ್ದಾಳೆ, ಇಲ್ಲೇ ಇರ್ತೀನಿ ನಿಖಿಲ್, ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಕರ್ಕೊಂಡು ಹೋಗು ಅಂತ ಹೇಳಿ ತುಂಬ ಅಳ್ತಾ ಇದ್ಲು ಕಣಮ್ಮ, ಅದಕ್ಕೆ ಕರ್ಕೊಂಬಂದಿದ್ದೀನಿ ಬಿಡು. ನಮ್ಮ ಸರಿತು ಯಾಕೆ ಬುದ್ಧಿ ಇಲ್ವೋ ಏನೋ. ಕರ್ಕೊಂಬಂದು ನೋಡ್ಕೊಂಡು ನಾಳೆ ಹೊತ್ನಾಗ ಅವಳನ್ನೇ ಅಂತಾಳೆ ತೆರಿಕೊಂಡು ನಾಳೆ ಹೊತ್ನಾಗ ಏನಾದರೂ ಒಂದು ಅವಳಿಗೆ ಇದು ಮಾಡ್ತಾರೆ. ಬುದ್ಧಿ ಇಲ್ದಲೆ ಕರ್ಕೊಂಬಂದು ಅವಳು ನೋಡ್ಕೊಂತೀನಿ ಅಂತ ಕರ್ಕೊಂಬಂದು ಅವಳು ಮಾಡಕ್ಕೆ ಬದುಕಿಲ್ಲ ನಿನಗೆ. ಅಮ್ಮಯ್ಯ ಸ್ವಲ್ಪ ಹಿಂಗೇನೆ ಸಿಟ್ಟಾಗುತ್ತೆ, ಬಿಡಕತ್ಲಾಗ ನೋಡ್ಕೊಂತೀನಿ ನಾನೆಲ್ಲ. ಕರ್ಕೊಂಡು ಹೋಗಿದ್ರು ಹೋಗ್ತಿದ್ದಮ್ಮ, ನಿಮ್ಮ ಅಮ್ಮಯ್ಯ ಸಿಟ್ಟಾಗ್ತೈತೆ ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತೇಳಿ. ನಾನೆಲ್ಲ ಕರ್ಕೊಂಡು ಹೋಗ್ತಿದ್ದೆ, ನೀನೇ ಕರ್ಕೊಂಬಂದೆ ನಾನು ನೋಡ್ಕೊಂತೀನಿ ಅಂತ ಹೇಳಿ. ಹೋಗತ್ಲಾಗ ಎಂಥ ಕೆಲಸ ಆಯಿತು. ಅಯ್ಯೋ ನಮ್ಮ ಸುಪ್ಪಿ ಪಾಪ ಅವಳಿಗೆ ಮಗು ಇಲ್ಲ ಅಂಬೋದು ಅವಳಿಗೆ ಒಂದಿಷ್ಟು ಬೇಜಾರ ಜಾಸ್ತಿ. ಅದಕ್ಕೇನೆ ಇಲ್ಲಾದರೆ ನಿಖಿಲ್ ಮಕ್ಕ ನೋಡ್ಕೊಂಡು ನಿಮ್ಮನ್ನೆಲ್ಲ ನೋಡ್ಕೊಂಡು ಇಲ್ಲಿದ್ರೆ ಅವಳಿಗೇನೋ ಒಂಥರ ಧೈರ್ಯ. ಅದಕ್ಕಾಗಿ ನಮ್ಮ ಇಲ್ಲೇ ಇರ್ತೀನಿ ಅಂತಾಳೆ. ಬಾರ ಮತ್ತೆ ಹೋಗೋಣ ನೋಡಿ, ಮತ್ತೆ ಸಿಟ್ಟಾಗುತ್ತೆ ಕರ್ಕೊಂಡು ಹೋಗಲ್ಲ ಅಂತ. ಇಲ್ಲ ಕಣಮ್ಮ, ನಾನಂತೂ ಬರಲ್ಲ, ನಾನು ಇಲ್ಲೇ ಇರ್ತೀನಮ್ಮ. ನಾನಂತೂ ನಿಖಿಲ್ ಬಿಟ್ಟು ಬರೋದಿಲ್ಲ ಕಣಮ್ಮ, ನಾನು ಹೇಳಿದ್ದೀನಿ ನಿಮ್ಗಾಲೆ, ನಾನಂತೂ ನಿಖಿಲ್ ಬಿಟ್ಟು ಬರೋದಿಲ್ಲ. ನನಗೆ ನಿಖಿಲ್ ಬಿಟ್ಟು ಇರೋದಕ್ಕಾಗೋದಿಲ್ಲ, ನಾನು ಬರೋದಿಲ್ಲ ಅಮ್ಮ. ನಾನೇ ಮಾಡ್ಕೊಂಡು ಉಣ್ತೀನಿ, ನಾನೇ ಮಾಡಿಕ್ತೀನಿ ಬೇಕಾದರೆ. ಸುಮ್ಕಿರು, ಅಳ್ಬೇಡ, ನಾನೆಲ್ಲ ನೋಡ್ಕೊಂತೀನಿ. ನಮ್ಮಮ್ಮ ಸಿಟ್ಟಾದ್ರೂ ನಾನೇನು ಬೇಡೋದಿಲ್ಲ, ನಾನು ನಿನ್ನ ನೋಡ್ಕೊಂತೀನಿ, ಸುಮ್ಮನಿರು. ನೀನು ಧೈರ್ಯವಾಗಿರ್ಬೇಕಮ್ಮ. ನಾನು ಅದೇ ನಿನಗೆ ಧೈರ್ಯ ಹೇಳ್ತಾ ಇರೋದು, ಧೈರ್ಯವಾಗಿರು ಅಂತ ಹೇಳಿ ಅಷ್ಟೇ. ನೀನು ಧೈರ್ಯವಾಗಿದ್ದರೆ ಯಾವುದಿರೋದಿಲ್ಲ, ನಾನೆಲ್ಲ ನೋಡ್ಕೊಂತೀನಿ. ಅವನು ಕೆಲ್ಸಕ್ಕೆ ಹೋಗ್ತಾನೆ, ನೀನು ಧೈರ್ಯವಾಗಿದ್ದರೆ ಅವನಿಗೂ ಒಂಥರ ಧೈರ್ಯ, ಅವನು ಚೆನ್ನಾಗಿರ್ತಾನೆ. ನನಗೇನು ನನ್ನ ತಮ್ಮ ಚೆನ್ನಾಗಿರಬೇಕು, ನನ್ನ ತಮ್ಮನ ಹೆಂಡತಿ, ನಮ್ಮ ತಮ್ಮನ ಜೀವನ ಚೆನ್ನಾಗಿರಬೇಕು, ನಮ್ಮ ತಮ್ಮನ ಸಂಸಾರ ಚೆನ್ನಾಗಿರಬೇಕು ಅನ್ನೋದೇ ನನಗಿರೋದು. ಅದಕ್ಕೋಸ್ಕರ ನಾನು ಕರ್ಕೊಂಬಂದು ನೋಡ್ಕೊಂತಾ ಇರೋದು ನಿನಗೆ, ಸರಿನಾ? ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ನಾನು ಅದಕ್ಕೆ ಧೈರ್ಯ ಹೇಳ್ತಾ ಇರೋದು ನಿನಗೆ, ಆರಾಮಾಗಿರೋ. ಸರಿ ಆಯ್ತಕ್ಕ, ಆಯ್ತು. ತುಂಬ ಧೈರ್ಯವಾಗಿರ್ತೀನಿ, ನೀವು ಹೇಳೋ ಧೈರ್ಯದಿಂದ ನನಗೊಂದು ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ. ನನಗೆ ನಿಖಿಲ್ ಜೊತೆಗಿದ್ರೆ ನನಗೇನೋ ಒಂಥರ ಧೈರ್ಯ. ಸರಿ ಆಯಿತು, ನಿನ್ನ ಜೊತೆಗೆ ಇರ್ತೀನಿ, ನಾನು ಎಲ್ಲೂ ಬಿಟ್ಟು ಹೋಗೋದಿಲ್ಲ, ನಿನ್ನ ಜೊತೆಗೆ ಇರ್ತೀನಿ ಸುಪ್ಪಿ, ಸುಮ್ಮನಿರು, ಸರಿನಾ? ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಇವಾಗ ಮನೆಗೆ ಬಂದಿದ್ಯಾ ತಾನೇ, ಆರಾಮಾಗಿರು. ಆಂಟಿ ಅತ್ತೆ ನೀನು ಒಂದು ಸ್ವಲ್ಪ ದಿನ ಇಲ್ಲಿರತ್ತೆ. ಅತ್ತೆ ಇಲ್ಲಿ ಇದ್ಕೊಂಡು ನೀನು ಇಲ್ಲೂ ನೋಡ್ಕ ಅಷ್ಟೇ, ಒಂದೆರಡು ದಿವಸ ಇಲ್ಲೇ ಇದ್ಬಿಡು. ಬತ್ತೀನಪ್ಪ, ಮನೆ ತಕ್ಕೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಐತೆ, ಊಟ ಒಜ್ಜಿ ಕೈಲಿ ಆಗಲ್ಲ. ಮನೆ ತಗೆಲ್ಲನ ಕಸ ಹೊಡಿಯೋದು, ಅಷ್ಟು ಮುಸ್ರೆ ತೊಳೆಯೋದು ಎಲ್ಲ ಕೆಲಸ ಹಂಗೆ ಐತೆ. ಹೋಗೆಲ್ಲ ಕೆಲಸ ಮಾಡಿಬಿಟ್ಟು ಬತ್ತೀನಿ, ಹೇಳು. ಮನೆಗೆ ಬಂದ್ಲಲ್ಲ ಇನ್ನೇನು, ಆಮೇಲೆ ಬೇಕಾದರೆ ನಾನು ಬತ್ತೀನಿ, ಹೇಳು. ಬತ್ತೀನಿ, ಬಂದು ನಾನು ನೋಡ್ಕೊಂತೀನಿ, ಹೇಳು. ಸ್ವಲ್ಪ ದಿನ ಇಲ್ಲೇ ಇದ್ದು ನೋಡ್ಕೊಂತೀನಿ. ನೋಡ್ಕೊಂಬಕ್ಕೆ ಇನ್ನೇನು ಮಗು ಇಲ್ಲ, ಏನಿಲ್ಲ. ಅವಳಿಗೆ ಸ್ವಲ್ಪ ದಿನ ಎದ್ದು ಓಡಾಡೋವರೆಗೂ ಜಾಸ್ತಿ ಓಡಾಡೋದಿಲ್ವಲ್ಲ, ಅವಳಿಗೆ ಸ್ವಲ್ಪ ಏನೋ ಊಟಕ್ಕೆ ಇಡೋದು ಅದು ನೋಡಿಕೊಂಡ್ರೆ ಆಯಿತು. ಸ್ವಲ್ಪ ಊಟಕ್ಕೆ ಇಟ್ಕೊಡೋದು ಅದು ಮಾಡಿದ್ರೆ ಆಯಿತು. ಇನ್ನೇನು ಓಡಾಡ್ತಾ ಇರ್ತಾಳೆ, ಏನು ಮಗು ಇಲ್ಲ, ಏನಿಲ್ಲ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕಷ್ಟೇ. ನಾನೆಲ್ಲ ನೋಡ್ಕೊಂತೀನಿ ಬಿಡ್ರಿ. ಇನ್ನೇನು ಮಗು ಇದ್ದಿದ್ರೆ ಬಿಡಪ್ಪ, ಮಗು ರಾತ್ರಿ ಎಲ್ಲ ಇದ್ದಾಳುತ್ತೆ, ನೋಡ್ಕೋಬೇಕು, ನೋಡ್ಕೋಬೇಕು ಅಂಬಕ್ಕೆ ಮಗುನೂ ಇಲ್ಲ. ತುಂಬ ಬೇಜಾರಾಯಿತು. ನನ್ನ ತಮ್ಮನಿಗೆ ಹೆಂಗೋ ಒಂದು ಮಗು ಆಗಿದ್ರೆ ಸಾಕಾಗಿತ್ತು. ತುಂಬ ನಾನು ಆಸೆಯಲ್ಲಿದ್ದೆ, ಹೆಂಗೋ ಒಂದು ಮಗು ಆಗುತ್ತೆ ಅಂತ ಹೇಳಿ. ಏನು ಮಾಡ್ತೀಯ, ಹಿಂಗಾಯ್ತು. ಬಿಡ ಮತ್ಲಾಗ ಹೋಗ್ಲಿ, ಧೈರ್ಯ ತಗೋ, ಏನು ಮಾಡೋಕ್ಕಾಗುತ್ತೆ. ನಮ್ಮಮ್ಮ ಸಿಟ್ಟಾಗುತ್ತೆ. ನೋಡ್ಕೋಬೇಡ ಅಂತ. ನಾವು ನೋಡ್ಕೊಂಬಲ್ಲ ಯಾರು ನೋಡ್ಕೊಂತಾರೆ? ನನಗೆ ಒಟ್ಟಿನಲ್ಲಿ ನನ್ನ ತಮ್ಮ ಚೆನ್ನಾಗಿರಬೇಕು. ನನ್ನ ತಮ್ಮ ಚೆನ್ನಾಗಿದ್ದರೆ ನನಗೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ, ಏನೋ ಒಂಥರ ಖುಷಿ. ನನಗೆ ನನ್ನ ತಮ್ಮ ಚೆನ್ನಾಗಿರ್ಬೇಕು, ನನಗೆ ಅದೇ ಇರೋದು. ಅದಕ್ಕೋಸ್ಕರ ಅವನಿಗೋಸ್ಕರ ನಾನು ನೋಡ್ಕೊಂತಾ ಇದ್ದೀನಿ. ನಾನು ಕರ್ಕೊಂಬಂದು ನಾನು ನೋಡ್ಕೊಂತೀನಿ, ನನ್ನ ತಮ್ಮನ ಸಂಸಾರ ಚೆನ್ನಾಗಿರಬೇಕು ಅಂತ ಹೇಳಿ. ಅದಕ್ಕೆ ನಾನು ಇಲ್ಲಿಗೆ ಕರ್ಕೊಂಬಂದಿದ್ದೀನಿ, ನಾನೇ ನೋಡ್ಕೊಂತೀನಿ ಅಂತ ಹೇಳಿ. ನಾನು ಅದಕ್ಕೆ ಧೈರ್ಯ ಹೇಳ್ತಾ ಇದ್ದೀನಿ, ಸುಮ್ಕಿರಮ್ಮ ಅಂತೇಳಿ. ಪಾಪ ಮಗು ಕಳ್ಕೊಂಡಿರೋದು ಅವಳಿಗೆ ಒಂಥರ ಬೇಜಾರು. ತುಂಬ ಬೇಜಾರಲ್ಲಿದ್ದಾಳೆ ಅವಳು. ಮಗು ಇಲ್ವಲ್ಲ, ಮಗು ಕಳ್ಕೊಂಡ್ಲಲ್ಲ, ಅದಕ್ಕೆ ತುಂಬ ಬೇಜಾರಲ್ಲಿದ್ದಾಳೆ. ನೋಡ್ತಾ ಇರ್ರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.